ರಿಪೋರ್ಟ್ ಯಾರು ಬರಬೇಕು ಮತ್ತು ಸಂಬಳ ಬಿಟ್ಟರೆ ಏನು ಇರಲಿಲ್ಲ ಅಂಥ ಕಾಲ. ಹಾಗಾಗಿ ಕನ್ನಡ ಮಾಧ್ಯಮದಲ್ಲಿ ಅನಿವಾರ್ಯವಾಗಿ ಓದಿದ್ದಲ್ಲ, ಖುಷಿಯಿಂದಲೇ ಓದಿ ಮತ್ತು ಖುಷಿಯಿಂದಲೇ ಓದಿಸಬೇಕು. ಆಮೇಲೆ ಮೈಸೂರು ಮೆಡಿಕಲ್ ಕಾಲೇಜು ಇತಿಹಾಸ ನಡೆಯಲಿ. ನಮಗೆ ಹಿಂದೆ ಯಾರೂ ಇಲ್ಲ, ನಮ್ಮ ಫ್ಯಾಮಿಲಿ ಮುಂದೆ ಯಾರು ವೈದ್ಯರಿರಲಿಲ್ಲ. ಹಾಗಾಗಿ ನಮಗೊಂದು ಅನುಭವ ಮತ್ತು ಅನುಭವ. ಆಗ ನೀವೆಲ್ಲ ಕರೆದ್ರೆ ನಾವು ಬರೋಲ್ಲ ಅನ್ನೋಕ್ಕಾಗಲ್ಲ. ಎಲ್ಲಿ ಕರೆದ್ರು ಸರ್ವಿಸಲ್ಲಿ ಸುಮಾರು ಸನ್ಮಾನಗಳಾಗಿವೆ. ಇದೇ ಮೊಟ್ಟ ಬಾರಿಗೆ ಎಲ್ಲ ಮಹಿಳೆಯರಿಗೆ ವಿಶ್ವ ವೈದ್ಯ ದಿನಾಚರಣೆ ಅನ್ನೋದು ಸಾಂಕೇತಿಕವಾಗಿ ಜುಲೈ 1ರಂದು ಆಚರಿಸ್ತಾರೆ. ಅಂದು ನಮ್ಮ ಬಿಧನ್ ಚಂದ್ರ ರೇ, ಡಾಕ್ಟರ್ ಬಿಧನ್ ಚಂದ್ರ ರೇ 1883 ವಿಧನ್ ಜುಲೈ 1ರಂದೇ ಅವರು ಸನಿತಾರೆ. ಅವರು ಮರಣ ಒಂದು ದಿನ ಕೂಡ ಅದೇ ಆಗಿರುತ್ತೆ. ಅದು ದುರದೃಷ್ಟವಶ. ಅವರು ಸುಮಾರು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕೂಡ 3-5 ವರ್ಷ ಕೆಲಸ ಮಾಡ್ತಾರೆ. ಆ ಸಮಯದಲ್ಲೂ ಕೂಡ 1 ಅವರ್ ನಾನು ಪೇಷಂಟ್ ನೋಡ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು 6ರಿಂದ 8:30, 9 ಗಂಟೆ ತನಕ ಪೇಷಂಟ್ ನೋಡಿ ಆಮೇಲೆ ವಿಧಾನಸಭೆಗೆ ಹೋಗಿ ನಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟು ಬದ್ಧತೆ ಅವರಿಗೆ. ಹಾಗಾಗಿ ಅವ್ರನ್ನ ನೆನಪಿಸುವಂಥ ವಿಶ್ವ ವೈದ್ಯರ ದಿನಾಚರಣೆಯನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ನಮ್ಮ ಭಾರತ ಸರ್ಕಾರ ನಮ್ಮಲ್ಲೂ ಕೂಡ ಅದನ್ನು ಪ್ರಾರಂಭಿಸಿದೆ. ಅದರ ಅಂಗವಾಗಿ ನೀವು ವೈದ್ಯರನ್ನು ಕರೆದಿದ್ದೀವಿ. ವೈದ್ಯಕೀಯ ಕ್ಷೇತ್ರ ಇದು ಬಹಳ ಸವಾಲುಗಳನ್ನು ಎದುರಿಸ್ತಾ ಇದೆ. ಈ ನಡುವೆ ನಾವು ಮಹಿಳೆಯರು ಮತ್ತು ವೈದ್ಯಕೀಯ ಕ್ಷೇತ್ರ ಸವಾಲುಗಳ ಬಗ್ಗೆ ಮಾತಾಡೋಣ. ಈಗ ಹೆಣ್ಮಕ್ಳಿನಲ್ಲಿ HPV ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಏನಿದೆ, ಹುಟ್ಟಾಗಲು ಶುರು ಆಗಿದ್ದ ಸುಮಾರು 13ನೇ ವರ್ಷದ ಹೆಣ್ಮಕ್ಳಿಂದ 44 ವರ್ಷದ ಹೆಣ್ಮಕ್ಳಿಗೆ ಈ ವ್ಯಾಕ್ಸಿನ್, ಗರ್ಭಕಂಠದ ಕ್ಯಾನ್ಸರ್ HPV ವ್ಯಾಕ್ಸಿನ್ ಬಂದಿದೆ. ಈಗ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋ ಅಡಿಯಲ್ಲಿ ಭಾರತ ಸರ್ಕಾರದವರು 13 ವರ್ಷದ ಹೆಣ್ಮಕ್ಳಿಗೆ ಫ್ರೀ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. ಈಗ ಮನೆಯಲ್ಲಿ ಯಾರಾದರೂ ಮಕ್ಕಳು ವ್ಯಾಕ್ಸಿನ್ ತಗೋತೀನಿ ಅಂದರೆ ತಗೊಳ್ಳಿ ಅಂತ ಹೇಳಿ ಅದು ಫ್ರೀ ಎಲ್ಲ ಸರ್ಕಾರಿ ಮತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. ಇದರಿಂದ ಗರ್ಭಕಂಠದ ಕ್ಯಾನ್ಸರ್ 50% ತಡಿಬಹುದು. ಅದರಲ್ಲಿ ಯಾರ್ಯಾರು ಅಫೋರ್ಡಬಲ್ ಇದ್ದೀರಿ ಅವರು ವ್ಯಾಕ್ಸಿನ್ಗಳನ್ನ ತೆಗೆದುಕೊಂಡ್ರೆ ಒಳ್ಳೆಯದು. ನಾವು ಸಾಕಷ್ಟು ಟೀ, ಕಾಫಿ, ತಿಂಡಿ ಮತ್ತು ದೈನಂದಿನ ಖರ್ಚು ಎಷ್ಟೋ ಖರ್ಚು ಮಾಡ್ತೀವಿ. ಹಾಗಾಗಿ 9ರಿಂದ 10 ಸಾವಿರ ರೂಪಾಯಿ ಆಗುತ್ತೆ ಒಂದು ವ್ಯಾಕ್ಸಿನ್. ಇದು ಗಾರ್ಡ್ಸೆಲ್ 9 ಅಂತ. ಮತ್ತು ಒಂದು ಇಂಡಿಯನ್ ನೇಟ್ ವ್ಯಾಕ್ಸಿನ್ ಸರ್ವಾರಿಕ್ಸ್ 3 ಅಂತ ವ್ಯಾಕ್ಸಿನ್ 3,000 ರೂಪಾಯಿ ಕ್ಯಾಂಪಲ್ಲಿ 1,5-2 ಸಾವಿರ ರೂಪಾಯಿ ಮಾಡ್ತಾರೆ. ಅದು ಕೂಡ 3 ಡೋಸಸ್. ಗೌರ್ಮೆಂಟ್ ಕೂಡ 2 ಡೋಸ್ನ ಪ್ರೊವೈಡ್ ಮಾಡ್ತಾ ಇದೆ. ಅದು 45 ವರ್ಷದ ಒಳಗಿನವರು ಹುಟ್ಟೋದಿಲ್ಲ ಮುಂಚೆ ತಗೋಬೇಕು. ಆಮೇಲೆ ಗರ್ಭಕಂಠದ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಪ್ರಯೋಜನ ಮಾಡೋದಿಲ್ಲ. ಪ್ರಿಫರಬಲಿ ಮೊದಲು ಹುಟ್ಟಾದ ತಕ್ಷಣ ಅಂದರೆ ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಕೊಟ್ಟರೆ ಬಹಳ ಒಳ್ಳೆಯದು. ವ್ಯಾಕ್ಸಿನ್ 3 ಡೋಸಸ್ ಇರುತ್ತೆ. ಗೌರ್ಮೆಂಟ್ ಈಗ 1 ಡೋಸ್ ಮಾತ್ರ ಕೊಡ್ತಾ ಇದೆ. 2 ಡೋಸ್ ನಾವೇ ಹಾಕ್ಸ್ಕೋಬೇಕಾಗುತ್ತೆ. 100% ಪ್ರಿವೆನ್ಷನ್ ತೆಗೆದುಕೊಂಡ್ರೆ. ಸೊ ಅದು ಒಂದು. ಮತ್ತು ಡಯಾಬಿಟಿಸ್ ಬಗ್ಗೆ ಸ್ವಲ್ಪ ಮಾತಾಡಿ ಅಂತಂದು ಈಗ ಬಹಳ ಸಾಮಾನ್ಯವಾಗಿ ಕಂಡುಬಂದಿರೋ ನಮ್ಮ ಸೌತ್ ಇಂಡಿಯನ್ ಕಾಯಿಲೆ. ನಮ್ಮ ಸೌತ್ ಇಂಡಿಯಾದ ನಾವು ದಕ್ಷಿಣ ಭಾರತವನ್ನು ಮಧುಮೇಹದ ಕ್ಯಾಪಿಟಲ್ ಅಂತ ಕರಿತೀವಿ. ಅದನ್ನ ಸಿಹಿ ಮೂತ್ರ ರೋಗ ಕರೀತಾರೆ. ಅಂದರೆ ಮೂತ್ರದಲ್ಲಿ ಹೆಚ್ಚು ಸಕ್ಕರೆಯನ್ನು ಹೊರಗಾಕ್ತೀವಿ. ಬಾಡಿಯಲ್ಲಿ ಸಕ್ಕರೆ ಅಂಶ ದೇಹದಲ್ಲಿ ಜಾಸ್ತಿ ಆಗುವುದೇನೋ ಮಧುಮೇಹ. ಇದು ಎಲ್ಲರಿಗೂ ಇರುತ್ತೆ, ಸಕ್ಕರೆ ಅಂಶ ಇದ್ದೇ ಇರುತ್ತೆ. ಮೇದೋಜೇರಿನ ಅಂತ ಬ್ಯಾಕ್ಟೀರಿಯಾಸ್ ಅಂತ ಒಂದು ಆದ್ದರಿಂದ ಕಿಣ್ವಗಳು ಬಿಡುಗಡೆ ಆಗ್ತವೆ. ಅವು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಅಂತ. ಆ ಇನ್ಸುಲಿನ್ ಅಂಶ ಪ್ರಮಾಣ ನಾವು ಊಟದ ವಾಸನೆ, ಊಟದ ಸೇವನೆ, ಊಟದ ಯೋಚನೆ ಆದ ತಕ್ಷಣ ಬಿಡುಗಡೆ ಆಗುತ್ತೆ. ಇನ್ಸುಲಿನ್ ಊಟ ನೋಡಿದ ತಕ್ಷಣ ಬಿಡುಗಡೆ ಆಗುತ್ತೆ. ಊಟದ ಅವಶ್ಯಕತೆ, ಊಟದ ಹೊಟ್ಟೆ ಹಸಿದ ತಕ್ಷಣ ಬಿಡುಗಡೆ ಆಗುತ್ತೆ. ಅದು ಬಿಡುಗಡೆ ಆಗುತ್ತೆ ಪ್ರಮಾಣ. ಎಷ್ಟು ತಿಂತೀವೋ ಅಷ್ಟು ಬಿಡುಗಡೆ ಆಗಿ ಆರಿಸುತ್ತೆ. ಅದು ಅನುಪಾತ, ರೇಷಿಯೋ ಏರುತ್ತೇನಾದರೆ ಡಯಾಬಿಟಿಸ್ ಬರುತ್ತೆ. ಅಂದರೆ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗದೆ ಇದ್ದರೆ ಸಕ್ಕರೆ ಅಂಶ ಬಾಯಿಗೆ ಉಳ್ಕೊಳ್ತಾ ಹೋಗುತ್ತೆ. ಅದನ್ನೇ ಶುಗರ್ ಅಂತಾರೆ. ಸೊ ಅದು ಸಾಮಾನ್ಯವಾಗಿ ಸುಮಾರು ಜನ ತಪ್ಪು ಮಾಡ್ಕೊಂಡಿದ್ದಾರೆ. ನಾನು ಹಾಗೆ ತಪ್ಪು ಮಾಡ್ಕೋತೀನಿ. ಹೌದು, ಮಾಡ್ಕೋಬಹುದು. ಹೌದು, ಈಗ ಅನುಪಾತ ಸರಿ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಸುಮಾರು ಜನ ಡಾಕ್ಟರ್ ಹೋಗಲ್ಲ, ಹೋಮಿಯೋಪತಿ, ಆಯುರ್ವೇದ ನಾವು ಯಾವ್ದಾದ್ರು ತಗೊಳ್ಳಿ, ಕಂಟ್ರೋಲ್ ಯಾರು ಆಗ್ತಿದ್ದ ಅವರು ಚಿಕಿತ್ಸೆ ತಗೊಳ್ಳಿ. ಇದೇ ಇಲ್ಲಿ ಫಂಡ ಇರೋದು. ನಾವು ಎಷ್ಟೋ ಜನ ಸುಮಾರು ಜನ ಮದುವೆ ಸಿಂಪ್ಟಮ್ ಬಗ್ಗೆ ಮಾತಾಡೋದು. ಅತಿಯಾದ ಬಾಯಾರಿಕೆ, ತೂಕ ಇಳಿಯೋದು, 10% ತೂಕ ಇಳಿಯೋದು 3 ತಿಂಗಳಲ್ಲಿ. 60 kg ಇರೋ ವ್ಯಕ್ತಿ ಒಂದು 6 kg 1 ತಿಂಗಳಿಂದ 3 ತಿಂಗಳು ಇರೋದು ಬಿಟ್ಟರೆ ಅದು ವೆಯ್ಟ್ ಲಾಸ್.
ಡಯಟ್ ಮಾಡಿದ್ರೆ ಒಂದು ಕೆ ಜಿ ಹಿಡಿಬೋದು, 1 kg ಒಂದು ಭಾಳ ಡಯಟ್ ಮಾಡ್ತಾರೆ, ಸನ್ಯಾಸಿತರ ಡಯಟ್ ಮಾಡ್ತಾರೆ, ಎಡೆ ಊಟ ಅದು ಬಹಳ ಅವ್ರಿಗೆ ಸೊಪ್ಪು ತರಕಾರಿ ಅನ್ನ ತಿಂದೇ ಇರೋದು ಅಂಥವ್ರು ಇಳಿಸ್ತಾರೆ, ಅದು ಡಯಟ್ ಮಾಡಿ ಇಳಿಸೋದು. ಅದಲ್ಲದೆ ಸಡನ್ ವೆಯ್ಟ್ ಲಾಸ್ ಮೋರ್ ದೆನ್ 10% ಇನ್ 6 ವೀಕ್ಸ್, 6 ವಾರದೊಳಗೆ ಅದು 60 kg ವ್ಯಕ್ತಿ 6 kg ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಇರ್ಬೋದು, ಶುಗರ್ ಇರ್ಬೋದು ಅಂತ ಒಂದು ಸೆಗ್ಮೆಂಟ್. ತುಂಬ ಭಯ ಆಗ್ತದೆ, ತುಂಬ ಹೊಟ್ಟೆ ಹಸುವಾಗ್ತದೆ, ಗಾಯಗಳು ವಾಸಿ ಆಗ್ತದೆ. ಹೆಣ್ಮಕ್ಳಿನಲ್ಲಿ 5ನೇ ಸೆಗ್ಮೆಂಟ್ ಯೂರಿನರಿ ಇನ್ಫೆಕ್ಷನ್, ರಿಕರೆಂಟ್ ಯೂರಿನರಿ, ಪದೇ ಪದೇ ಉರಿ ಮೂತ್ರ ಮತ್ತು ಯೂರಿನರಿ ಸೋಂಕು, ಇವು ಇಷ್ಟು ಇದ್ದರೆ ಅವ್ರು ಡಾಕ್ಟರ್ ಪರೀಕ್ಷೆ ಮಾಡ್ಕೋಬೇಕು. 100ರಿಂದ 110 ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿ ಇರುತ್ತೆ ಶುಗರ್ ಬೇಕಿದೆ, ಒಂದೇ ಅಲ್ಲ ಅಷ್ಟಕ್ಕೆ ಮತ್ತೆ ತಗೋಬೇಕು ಅಂತ ಇಲ್ಲ, ಕಂಟ್ರೋಲ್ ಮಾಡ್ಕೋಬೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಮನಸ್ಸು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಜೀವನ ಶೈಲಿಯ ಬದಲಾವಣೆ. ನಾವು ಏನು ತಿಂತಾ ಇದ್ದೀವಿ ಅದು ನೋಡ್ಬೋದು. ನಮ್ಮ ಪ್ಲೇಟ್ನ ಡಿವೈಡ್ ಮಾಡಬೇಕು. 25% ಅಷ್ಟೇ ಕಾರ್ಬೋಹೈಡ್ರೇಟ್, ರೊಟ್ಟಿ, ಚಪಾತಿ, ರಾಗಿ ಮುದ್ದೆ, ಅನ್ನ ಎಲ್ಲದರಲ್ಲೂ ಸಕ್ಕರೆ ಅಂಶ ಇದೆ, ಎಲ್ಲದರಲ್ಲೂ ಗ್ಲೂಕೋಸ್ ಅಂಶ ಇದೆ. ಇದರಿಂದ ಅದರ ಪ್ರಮಾಣ ಕಡಿಮೆ. 2 ಇಡ್ಲಿ 120, 240 ಕ್ಯಾಲರಿ ಸಕ್ಕರೆ ಆ್ಯಡ್ ಮಾಡಿದ್ರೆ, 2 ಚಪಾತಿ 160 ಗ್ರಾಮ್ ಸಕ್ಕರೆ ಆ್ಯಡ್ ಮಾಡ್ತಾರೆ. 2 ರಾಗಿ ಮುದ್ದೆ ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿ, ಎಲ್ಲದೂ ಇದೆ, ನವಣೆ, ಸಜ್ಜೆ ಎಲ್ಲದೂ ಇದೆ. ಬಟ್ ಸಕ್ಕರೆ ಅಂಶ ಕಡಿಮೆ ಇದೆ, ಮಿಲೆಟ್ಸಲ್ಲಿ ಕಡಿಮೆ ಇದೆ. ಹಾಗಾಗಿ ಮಿಲೆಟ್ಸಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಡೈಜೆಷನ್ ಸ್ಲೋ ಆಗೋದ್ರಿಂದ ಸ್ಲೋ ಶುಗರ್ ಆ್ಯಡ್ ಆಗುತ್ತೆ. ಮತ್ತು ನಾವು ಶುಗರ್ ತಿನ್ನೋದಕ್ಕಿಂತ ಶುಗರ್ ಕರಗಿಸೋದು ಮುಖ್ಯ. ನಾವು ದೈನಂದಿನ ಚಟುವಟಿಕೆಗಳಲ್ಲಿ 1600 ನಾನು ಬಟ್ಟೆ ಹೋಗ್ತೀನಿ, ಮನೇಲೇ ಓಡಾಡ್ತೀನಿ, ತೋಟದಲ್ಲಿ ಕೆಲಸ ಮಾಡ್ತೀನಿ, ಇವೆಲ್ಲ ಸೇರಿ ನಾನು ಮನೇಲೇ ಓಡಾಡ್ತೀನಿ, ತುಂಬ ಆಕ್ಟಿವ್ ಇರ್ತೀನಿ, ನಾನು ತುಂಬ ಅಡುಗೆ ಮಾಡ್ತೀನಿ, ನಿಂತೇ ಇರ್ತೀನಿ, ಕುತ್ಕೊಳ್ಳೋದೇ ಇಲ್ಲ, ಮಕ್ಕಳ ಸ್ಕೂಲಿಗೆ ಬಿಡ್ತೀನಿ, ಎಲ್ಲದರ ನಡುವೆ 1600 ಕ್ಯಾಲರಿ ಖರ್ಚಾಗ್ಬೋದು. ಬಟ್ ನಾವು ತಿನ್ನೋ ಕ್ಯಾಲರಿ ಈಗ ಎಲ್ಲರ ಮನೆಗೂ ನಾವು ಜ್ಞಾಪಕ ಇರಬೇಕು. ನಾವು ಚಿಕ್ಕವರಿದ್ದಾಗ ಒಬ್ಬೊಬ್ಬರ ಮನೇಲಿ ಒಂದು ಟೈಮ್ ಇರೋದು, ಒಂದೇ ಒಂದು ಟೈಮ್ 30 ಜನ ಇರೋರು. ನಾನು ಚಿಕ್ಕವರಿದ್ದಾಗ ನಮ್ಮ ಜಾಯಿಂಟ್ ಫ್ಯಾಮಿಲಿ 30 ಜನ ಇರ್ತೀವಿ. 30 ಜನ ಒಂದು ಟಾಯ್ಲೆಟ್, ಒಂದು ಟೆನ್ಷನ್ ಇರ್ತಿರಲಿಲ್ಲ. ಇವಾಗ 4 ಟಾಯ್ಲೆಟ್ ಇರುತ್ತೆ ಮನೆ, ಆದರೂ ಟೆನ್ಷನ್. ನಾನು ಇದೇ ಟಾಯ್ಲೆಟ್ಗೆ ಹೋಗಬೇಕು, ಗಂಡ ಹೋಗಿದ್ದಾನೆ, ಹೆಂಡತಿ ಟೆನ್ಷನ್, ಹೆಂಡತಿ ಹೋಗ್ಬೇಕು ಟೆನ್ಷನ್. ಯಾಕೆ? ನಾವು ತಿಂತಾ ಇರೋ ಆಹಾರ ಸಾತ್ವಿಕನೇ ಇಲ್ಲ, ಅಂದರೆ ತ್ಯಾಜ್ಯ ವಸ್ತು ಜಾಸ್ತಿ. ನಮ್ಮ ಟಾಯ್ಲೆಟ್ ಯೂಸೇಜ್ ಪರ್ಸೆಂಟೇಜ್ ಜಾಸ್ತಿ, ಯಾಕೆಂದರೆ ನಾವು ಜಂಕ್ ಜಾಸ್ತಿ ತಿಂತಾ ಇದ್ದೀವಿ. ಏನು ಟಾಯ್ಲೆಟ್ ಕಲ್ಮಶ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಡೈಜೆಸ್ಟ್ ಆದರೆ ಆಚೆ ಬರೋ ವಸ್ತು, ಅದರ ಅಂಶ ಜಾಸ್ತಿ. ಒಬ್ಬೊಬ್ಬರು 4 ಸರಿ 5 ಸರಿ ಟಾಯ್ಲೆಟ್ ಯೂಸ್ ಮಾಡ್ತೀವಿ, ಮನೆ ಲೈಟ್ ಟಾಯ್ಲೆಟ್ ಇದ್ರು ಸಾಕಾಗ್ತಾ ಇಲ್ಲ ಒಂದ್ಸರಿ. ಯಾಕೆ ಎಷ್ಟು ಬಂದುಬಿಟ್ರೆ ಆ ಟಾಯ್ಲೆಟ್ ಅಯ್ಯೋ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂದರೆ ಅಷ್ಟು ಆಹಾರದ ವ್ಯತ್ಯಾಸಗಳು ಆಗಿವೆ ಈ ಜನರೇಷನ್ ಲಾಸ್ಟ್ 20 ವರ್ಷಗಳಲ್ಲಿ. ಮೊದಲು ಒಂದೇ ಟಾಯ್ಲೆಟ್ ಟೆನ್ಷನ್ನೇ ಇರ್ತಿರಲಿಲ್ಲ, ಬೆಳಿಗ್ಗೆ ಒಂದ್ಸರಿ ಹೋದರೆ ನಾಳೆ ಬೆಳಿಗ್ಗೆನೆ ಅದ್ರ ಕಡೆ ಗಮನನೇ ಇರ್ತಿರಲಿಲ್ಲ. ನಮ್ಮ ದೊಡ್ಡಪ್ಪ ತಾತ ಅಜ್ಜಿಗಳಿಗೆ ಗಮನನೇ ಇರ್ತಿರ್ಲಿಲ್ಲ. ಅಂದರೆ ಅಷ್ಟು ಕರುಳು ಸೆನ್ಸಿಟಿವಿಟಿ ಬದಲಾಗಿದೆ, ಅಷ್ಟು ಡೈಜೆಷನ್ ಪ್ರಕ್ರಿಯೆ ಬದಲಾಗಿದೆ. ಅದರ ಒಂದು ಭಾಗ ಈ ಸಕ್ಕರೆ ಕಾಯಿಲೆ, ಇನ್ನೊಂದು ಭಾಗ BP, ಬೊಜ್ಜು, ಡಿಸ್ಲಿಪಿಡಿಮಿಯಾ, ಕೊಲೆಸ್ಟ್ರಾಲ್ ಮತ್ತು ದೈಹಿಕ ಕಾಯಿಲೆಗಳು, ಬೆನ್ನು ವಾಲ್ಮೀನಿ ಕಾಯಿಲೆ. ಸೊ ಇದೆಲ್ಲ ಮೊದಲು ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ವಾರದಲ್ಲಿ ಅಟ್ಲೀಸ್ಟ್ 4 ದಿನ ಆದರೂ ವಾಕಿಂಗ್ ರೂಢಿ ಮಾಡಬೇಕು, ಎಕ್ಸಸೈಸ್. ನಾನು ಜಿಮ್ ಮಾಡ್ತೀನಿ, ನಾನು ಇನ್ನೊಂದು ಮಾಡ್ತೀನಿ, ಅದೊಂದು ಮಾಡ್ತೀನಿ, ಅದೆಲ್ಲ ಕಷ್ಟದ ಕೆಲಸ. ಜಿಮ್ ಮಾಡೋದು, ಜಿಮ್ಗೆಲ್ಲ ಹೋಗೋದಿಲ್ಲ, ಅದು ಟೈಮಿಂಗಲ್ಲೇ ಹೋಗಬೇಕು, ಪೇ ಮಾಡಬೇಕು, ಇಷ್ಟು ಗಂಟೆಗೆ ಹೋಗಬೇಕು. ಒಂದು ವಾರ ಮದುವೆ ಇದ್ದರೆ ಹೋಗೋಕ್ಕಾಗಲ್ಲ, ಒಂದಿನ ಫಾರಿನ್ ಟ್ರಿಪ್ ಹೋಗ್ತೀನಿ ಹೋಗೋಕ್ಕಾಗಲ್ಲ, ಒಂದಿನ ಪಕ್ಕದ ಏನೋ ಫಂಕ್ಷನ್ ಇರುತ್ತೆ, ಕೈ ನೋವು ಕಾಲು ನೋವು, ವಾಕಿಂಗಲ್ಲಿ ಆಗಲ್ಲ. ಬೆಳಿಗ್ಗೆ ಯಾರು ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ರಾತ್ರಿ ಯಾರು ಮನೆ ಹಿಂದೆ ಮನೆ ಮುಂದೆ ಪಾರ್ಕು ರೋಡು, ಫ್ರೆಂಡ್ಸ್ ಹಿಂದೆ ವಾಕ್ ಮಾಡ್ಬೋದು. ಕೋಚ್ ಬೇಡ, ದುಡ್ಡಂತೂ ಖರ್ಚಾಗಲ್ಲ. ಈ ಊರಿನಿಂದ ಬೇರೆ ಊರಿಗೆ ಹೋಗಿದ್ದೀನಿ, ಮದುವೆ ಮನೆ ಅಂದರೆ ಅಕ್ಕಪಕ್ಕ ವಾಕ್ ಮಾಡ್ಬೋದು, ಮನೆಯಿಂದ ಅಂಗಡಿ ಹಾಲು ತರಕ್ಕೆ ವಾಕ್ ಮಾಡ್ಬೋದು, ತೆಂಗಿನಕಾಯಿ ತರಕ್ಕೆ ವಾಕ್ ಮಾಡ್ಬೋದು, ದೇವಸ್ಥಾನಕ್ಕೆ ವಾಕ್ ಮಾಡ್ಬೋದು. ಸೊ ವಾಕಿಂಗ್ ಈಸ್ ದ ಸಿಂಪಲ್ ಬೆಸ್ಟ್ ಎಕ್ಸಸೈಸ್ ವಿಚ್ ಕ್ಯಾನ್ ಪ್ರಿವೆಂಟ್ ಲಾಟ್ ಆಫ್ ಡಿಸೀಸ್ ಇನ್ ವುಮೆನ್. ಗಿವ್ ಯು ನಿಮ್ಮ ಸ್ವೆಟ್ ಆಗುತ್ತೆ, ಚರ್ಮದ ರಂಧ್ರಗಳು ಓಪನ್ ಆಗಿ ಜಾಸ್ತಿ ಚರ್ಮದ ಕಾಂತಿ ಕೂಡ ಇರುತ್ತೆ. ಬೆಳಗಿನ ಬಿಸಿಲು ಹೋಗೋದ್ರಿಂದ, ಸಾಯಂಕಾಲ ಎಳೆ ಬಿಸಿಲು ಹೋಗೋದ್ರಿಂದ ವಿಟಮಿನ್ ಡಿ ಉತ್ಪತ್ತಿ ಹೆಚ್ಚಾಗೋದ್ರಿಂದ ಹಾರ್ಟ್ ಹೃದಯದ ಕಾಯಿಲೆಗಳು ಅದು ಕೂಡ ಕಡಿಮೆ ಆಗೋ ಸಂಭವ ಇರುತ್ತೆ. ಬೋನ್ಸ್ಗಳ ವಿಟಮಿನ್ ಡಿ ಹೆಚ್ಚಾದರೆ ಮತ್ತು ನಿಮ್ಮ ಎಕ್ಸ್ಟ್ರಾ ಕ್ಯಾಲರಿ ಸಕ್ಕರೆ ಅಂಶ ಉಳ್ಕೊಳ್ಳೋದಕ್ಕಾಗುತ್ತೆ. ಅವರು 600ರಿಂದ 800 ಕ್ಯಾಲರಿ ಡೈಲಿ ಉಳ್ಕೊಳ್ಳುತ್ತೆ, ಅದು ಸಕ್ಕರೆ ಅಂಶ ಆಗುತ್ತೆ. ಸೊ ಯಾರು ತುಂಬ ಏನು ವಾಕಿಂಗ್ ಇದೆ, ಎಕ್ಸಸೈಸ್ ಇರ್ತದೆ ಅಂಥವ್ರಿಗೆ ಸಕ್ಕರೆ ಕಾಯಿಲೆ ಜಾಸ್ತಿ. ತುಂಬ ಅಂದರೆ ಬರದೇ ಹೋಗ್ತಿಲ್ಲ, ಕೆಲವು ಜನರಿಗೆ
ಪ್ರಿಡಿಸ್ಕ್ರಿಪ್ಷನ್ ಇರೋರಿಗೆ ಜಾಸ್ತಿ, ತಾಯಿ ತಂದೆ ಅಜ್ಜ ಅಜ್ಜಿ ಇರೋರಿಗೆ 50% ಚಾನ್ಸಸ್ ಇರುತ್ತೆ. ಎಷ್ಟೋ ಜನಕ್ಕೆ ಏನು ಯಾರು ಅವ್ರು ಬಂದಿರುತ್ತೆ. ಸೊ ಚಾನ್ಸಸ್ ಇದೆ. ಟೈಪ್ 1 ಟೈಪ್ 2 ಡಯಾಬಿಟಿಸ್ ಸಾಕಷ್ಟು ಕಾಯಿಲೆಗಳಿವೆ. ಹಾಗಾಗಿ ಟೈಪ್ 1 ಇನ್ಸುಲಿನ್ ಸಂಪೂರ್ಣ ಕೊರತೆ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ, ಇನ್ಸುಲಿನ್ ತಗೋಬೇಕು. ಟೈಪ್ 2 ಅಲ್ಲಿ ವೈದ್ಯರು ಪರೀಕ್ಷೆ ಮಾಡ್ಕೋಬೇಕು, ಮಾತ್ರ ಇಲ್ಲೇನೂ ಕೂಡ ಮಾಡ್ಕೋಬಹುದು. ಬಹಳ ಬಹಳ ಕಷ್ಟಕರವಾದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಹಾರದ ಕಾಳಜಿಯಿಂದ ಮಾಡ್ಕೋಬಹುದು. ಅದಾಗಲಿಲ್ಲ ಅಂದರೆ ವೈದ್ಯರು ಪರೀಕ್ಷೆ ಮಾಡಬೇಕು. ನೀವು ಯಾರನ್ನ ಒಬ್ಬರನ್ನ ನಂಬಲೇಬೇಕು. ಸುಮಾರು ಜನ ಇವತ್ತು ಡಯಾಲಿಸಿಸ್ ರೋಗಿಗಳು ಬಂದರೆ ಇವತ್ತು ಕೂಡ ಫೋನ್ ಬರ್ತಾ ಇದೆ ಡಯಾಲಿಸಿಸ್ ಪೇಷಂಟು, ಅವರು ಕೂಡ ಒಂದು 17 ವಯಸ್ಸಿಗೆ BP ಬಂದವ್ರಿಗೆ ಅವರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋದು ಇನ್ಶೂರೆನ್ಸ್ ಏಜೆಂಟಾಗಿ. ಬಟ್ ಇವತ್ತು 37ನೇ ವಯಸ್ಸಿಗೆ 2 ಕಿಡ್ನಿ ಹೋಗಿದೆ, 80 ಲಕ್ಷ ಖರ್ಚು ಮಾಡಿದ್ದಾರೆ, ಕಿಡ್ನಿ ಹಾಕ್ಸಿದ್ದಾರೆ, ಬಟ್ ಕಿಡ್ನಿ ಬರ್ತಾ ಇಲ್ಲ. ಇವಾಗ BP ಮಾತ್ರ ನಾನು ಹೋಗ್ತೀನಿ ಅಂತ ಇದ್ದಾರೆ. ಮಧ್ಯೆ ಬಿಸ್ಕೆಟ್ ಆದರೂ ಯೂಟ್ಯೂಬ್ ನೋಡೋದು ಇಟ್ಕೊಂಡು ರಿವರ್ಸಲ್ ಮಾಡ್ತೀನಿ, ನಾನು ಏನೋ ಮಾಡಿ ಮಾತ್ರೆ ಮಾತ್ರ ನೋಡಲ್ಲ ಅಂದರು. ಪಾನಿಪುರಿ ತಿಂತೀವಿ, ಇವತ್ತು ಊಟ ಮಾಡ್ತೀವಿ, ಅದಕ್ಕೆ ಬೇಡ ಸರಿ ಇಲ್ವಾ, ಹೆಂಗೆ ಸರಿ ಮಾಡ್ತೀರಾ, ಮ್ಯಾಜಿಕ್ ಮಾಡ್ಕೊಳ್ತೀರಾ, ಪೂಜೆ ಮಾಡ್ತೀರಾ, ಆಯುರ್ವೇದ ತಗೋತೀರಾ, ಹೋಮಿಯೋಪತಿ ತಗೋತೀರಾ, ಯಾವುದಕ್ಕೂ ಇರೋದ್ರಿಂದ ಬಡಿ ಎದ್ದಾಗ್ತದೆ. ಟೆಸ್ಟ್ ಮಾಡ್ತಾರೆ, ನಾನು ಮಾಡಿದರೆ ಆ ಹೋಮಿಯೋಪತಿ ಆಯುರ್ವೇದ ಇಂಗ್ಲೀಷ್ ಮೆಡಿಸನ್ ಕೆಲಸ ಮಾಡ್ತಾ ಇದ್ದೀರಿಲ್ಲ, ಕೆಲಸ ಮಾಡ್ತಾ ಇದೆಯಾ ಅನ್ನೋ ಚೆಕ್ ಮಾಡ್ಕೋಬೇಕು. ಹೀಗೆ ಹಿಂದಿನ ಕಾಲದಲ್ಲಿ ಯಾವುದೋ ಸಿನಿಮಾದಲ್ಲಿ ನೋಡ್ಬಿಟ್ಟು ಎಷ್ಟು ಕೈ ಹಿಡಿಯೋರು, ಈಗ ನಾನು 25 ವರ್ಷ ಇಟ್ಟಾಗ್ತಾರೆ, ಕೈ ಹಿಡಿದ ತಕ್ಷಣ ಹೀರೋಯಿನ್ ಪ್ರೆಗ್ನೆಂಟು ಅದೆಲ್ಲ ಇಲ್ಲ, ಸುಳ್ಳದು. ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ನಿಜ ಜೀವನದಲ್ಲಿ ಶುಗರ್ ಹೈ ಇದೆ, 500 ಇದೆ ಅಂತೆಲ್ಲ ಹೇಳೋದು ಬರೀ ಟಿವಿಯಲ್ಲಿ ಚೆಕ್ ಮಾಡಿ. ಬರೀ ಕಣ್ಣಿಗೆ ಕಾಣಲ್ಲ, ಬರೀ ಕಣ್ಣಿಗೆ ಕಾಣೋದಲ್ಲ, ಮ್ಯಾಜಿಕ್ಕೋ ಬ್ಲ್ಯಾಕ್ ಮ್ಯಾಜಿಕ್ಕೋ ಅದು ನಮಗೂ. ಹಾಗಾಗಿ ಪರೀಕ್ಷೆ 3 ತಿಂಗಳು ಸರಿ. ಸುಮಾರು ಜನ ಪ್ರಶ್ನೆ ಟೈಮ್ ಇಲ್ಲ, ಟೈಮ್ ಇಲ್ಲ. ನಮಗೆ ಎದುರುಗಡೆ ಮನೆ ತಿಥಿಗೆ ಟೈಮ್ ಇದೆ, ಪಕ್ಕದ ಮನೆ ಮಗುನ 3ನೇ ಬರ್ತ್ಡೇ ಇದೆ, ಪಕ್ಕದ ಮನೆಯಲ್ಲಿ ಚಪ್ಪಲ ಹಾಕ್ತಿದ್ದಾರೆ ಅಂದರೆ 1.5 ಗಂಟೆ ಮುಂಚೆ ಮೇಕಪ್ ಮಾಡ್ಕೊಳ್ತಾ ಇದೆ. ಆದರೆ ಡಾಕ್ಟರ್ ಹತ್ರ ಹೋಗೋದು ಟೈಮ್, ನನ್ನ ಹತ್ರ ಬರೋ ಪೇಷಂಟ್ 6 ತಿಂಗಳು ಬಿಟ್ಟು ಬರ್ತಾರೆ. ಶುಗರ್ ಕಂಟ್ರೋಲ್ ಇರುತ್ತೆ, ಅವ್ರು ಸರ್ ಯಾಕೋ ಇಷ್ಟು ವರ್ಷ ಕಂಟ್ರೋಲ್ ಇದ್ದಾರೆ, ಯಾಕೆ ಬರೋಕ್ಕೆ ಟೈಮೇ ಆಗಿದೆ. ಅವಾಗ ಕೂರಿಸ್ಕೋದಿಲ್ಲ ಅವನ್ನ. ಸರ್ ನಿಮ್ಗೆ ಏನು ಕೆಲಸ ಮಾಡ್ತಾ ಆಗಿರ್ತಾರೆ, ನಾನು ಕ್ಯಾಲ್ಕುಲೇಟ್ ಹೋಗಿದ್ದೀನಿ, 365 ದಿನ ಇದೆ, ಇಂಟು 60 ಗಂಟೆ ಇಂಟು 60 ಸೆಕೆಂಡ್, ಇಷ್ಟು ಸೆಕೆಂಡ್ಗಳಿವೆ ಸರ್. ಈಗ ಎಷ್ಟೊತ್ತಾಯ್ತು ಸರ್ ಬಂದು 1 ಅವರ್ ಆಯಿತು, 60 ಮಿನಿಟ್ಸ್. 3 ಮಂತ್ಸ್ಗೆ 60 ನಿಮಿಷ ಬೇಕು ಸರ್, ಪ್ಲಸ್ ವರ್ಷಕ್ಕೆ 4 ಅವರ್ಸ್ ಇಲ್ವಾ ಸರ್, -365 ಇದು ಇಷ್ಟು ಅವರ್ಸ್ ಏನಿದೆ 4 ಅವರ್ಸ್ ನನಗೋಸ್ಕರ, ನನ್ನ ಬ್ರೈನ್ ಹಾರ್ಟ್ ಕಿಡ್ನಿಗೋಸ್ಕರ ಇಲ್ಲ, ನಾನು ಬದುಕಿರೋದು ದುಡಿಯೋದಿರುತ್ತೆ. ಸೊ ಡಾಕ್ಟರ್ ಹತ್ರ ಅರ್ಧ ಗಂಟೆ, ಲ್ಯಾಬಲ್ಲಿ ಅರ್ಧ ಗಂಟೆ ಆಗ್ಬೋದು. ವರ್ಷಕ್ಕೆ 4 ಸರಿಗೂ BP ಶುಗರ್ ಇರೋರು ಹೋಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಇವತ್ತು ಹೇಳಿಲ್ಲ 80 ಲಕ್ಷ ಖರ್ಚು ಮಾಡ್ತಾ ಇದ್ದಾನೆ ನನ್ನ ಸ್ನೇಹಿತ, ಕಿಡ್ನಿ ಹಾಕ್ಸ್ಕೊತಾ ಇದ್ದಾನೆ, ಆದರೂ ಗ್ಯಾರಂಟಿ ಇಲ್ಲ, ಅದನ್ನು ಕಲಿತಾನೆ. ಮತ್ತು ಬೇಕಾಗೇ ಇಲ್ಲ, ಒಂದು 3 ರೂಪಾಯಿ 7 ರೂಪಾಯಿ 10 ರೂಪಾಯಿ ಮಾತ್ರ ಇರ್ತದೆ. ಒಂದು ಬೇಕಾದವ್ರು ಮಾತ್ರ ಅಂದರೆ ಇದ್ದರೆ, ಅಥವಾ ಏನು ಹೋಮಿಯೋಪತಿ ತಗೋತಿರೋ ಅದನ್ನು ತಗೋದ್ರೆ ವರ್ಷ ಪೂರ್ತಿ ಕೊಟ್ಟರು ಒಂದು ಮಂತ್ಲಿ 30,000 ಖರ್ಚಾದ್ರು, ವರ್ಷ ಪೂರ್ತಿ 12 ಮೂರ್ತಿ 36,000, 10 ವರ್ಷ ಬದುಕಿದ್ರು 3 ಲಕ್ಷ, 50 ವರ್ಷ ಬದುಕಿದ್ರು 15 ಲಕ್ಷ ದಾಟ್ತಾ ಇದ್ರು, 80 ಲಕ್ಷ ಖರ್ಚು ಮಾಡ್ತಾ ಇದ್ದಾನೆ. ಒಂದು ICU ಅಡ್ಮಿಷನ್ ನಮ್ಮಲ್ಲಿ 1 ದಿನಕ್ಕೆ 2 ಲಕ್ಷ. ಸಾವಿರಾರು ಇನ್ಸಿಡೆಂಟ್ ಅಂತಂದರೆ 17 ದಿನ ಮಾತ್ರೆ ಬೀಳ್ತಾರೆ, ಮುಳ್ಳು ಹೊಡಿಯುತ್ತೆ ಒಬ್ಬ ಪೇಷಂಟ್ಗೆ, 17 ದಿನ ಮಾತ್ರೆ ಬೀಳ್ತಾರೆ, ಮುಳ್ಳು ಹೊಡಿಯುತ್ತೆ, ಶುಗರ್ 150 ಇರುತ್ತೆ, 563 ಆಗುತ್ತೆ, ಶುಗರು ಹೋಮ ಕೂಡ ಕೊಡ್ತಾರೆ, 4 ಲಕ್ಷ ಖರ್ಚಾಗುತ್ತೆ. 4 ಲಕ್ಷ ಖರ್ಚಾಗುತ್ತೆ, ಉಳಿಸಿರೋದೆಷ್ಟು 17 ದಿನ ಇನ್ನು 3 ರೂಪಾಯಿ ಮಾಡ್ತಾರೆ. ಸೊ ನಾವು ಎಕನಾಮಿಕಲಿ ಉಳಿಸಲ್ಲ, ನೆಮ್ಮದಿ ಅವ್ರ ಮನೆಗೆ ಯಾರು ನೆಮ್ಮದಿನೂ ಉಳಿಸಿಲ್ಲ, ಆರೋಗ್ಯ ನೋವು ಉಳಿಸಿಲ್ಲ, ದುಡ್ಡು ಉಳಿಸಿಲ್ಲ, ಏನು ಉಳಿಸಿದ್ವಿ? ಏನು ಉಳಿಸಿಲ್ಲ. ಹಾಗಾಗಿ ಆರೋಗ್ಯ ನಿಮ್ಮೆಲ್ಲರ ಹಕ್ಕು ಮತ್ತು ಜವಾಬ್ದಾರಿ. ಇವನ್ನ ಆರೋಗ್ಯದ ಕಡೆ ಗಮನ ಇಡಬೇಕು. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಲೈಫು. ಅದಕ್ಕೋಸ್ಕರ ಮೋಸ್ಟ್ಲಿ ನೀವು ಡಾಕ್ಟರ್ನ ಕರೀರಿ. ನಿಮ್ಮ ಆರೋಗ್ಯ ನೀವೇ ನೋಡ್ಕೋಬೇಕು. ಇಂಥ ಡಾಕ್ಟರ್ನೇ ಹೋಗೋದು, ಇಂಥವರು ವೈರಸ್ಗಳು ಎಲ್ಲರೂ ಹೋಗಿ ನಿಮ್ಮ ನಂಬಿಕೆ ಇರೋ ವೈದ್ಯರ ಹತ್ರ ಹೋಗಿ. ಆದರೆ ನಿಮಗೆ ನಿಮ್ಮ ಬಾಡಿ ಸರಿ ಇದೆ ಅನಿಸ್ಬೇಕು. ಕೆಲವು ವರ್ಷಕ್ಕೊಂದು ಸರಿ 40 ವರ್ಷದ ನಂತರ ಇವಾಗ ನಾವು ಹೊಸ ಹೈಪರ್ಟೆನ್ಷನ್ ಗೈಡ್ಲೈನ್ಸ್ ಪ್ರಕಾರ 21ನೇ ವಯಸ್ಸಲ್ಲಿ ಪರೀಕ್ಷೆ ಮಾಡಬಹುದು. ನಮ್ಮ ದೇಶದಲ್ಲಿ ಸುಮಾರು 100ರಲ್ಲಿ 17% 17 ಜನ, 1 ಲಕ್ಷಕ್ಕೆ 17,000 ಜನ ಡ್ಯೂಟಿ ಇದೆ. ಅದರಲ್ಲಿ 40% ಅಷ್ಟೇ ಡಾಕ್ಟರ್ ಹೋಗ್ತಾರೆ. 17 ಜನರಲ್ಲಿ 40% ಅಂದರೆ 7 ಜನ ಮಾತ್ರ ಡಾಕ್ಟರ್ ಹೋಗ್ತಾರೆ. ಆ 7 ಜನರಲ್ಲಿ
40% ಮಾತ್ರ ತಗೊಂಡ್ರೆ ಆ 7 ಜನರಲ್ಲಿ 4 ಜನ ಮಾಡ್ಕೊಂಡ್ರೆ ಆ 4 ಜನರಲ್ಲಿ 50 ಇಬ್ಬರು ಅಂದರೆ 1,000 ಇಬ್ಬರಷ್ಟೇ ಬಿ ಪಿ ಇದ್ದು ಕಂಟ್ರೋಲ್ ಇದೆ. ಅಷ್ಟು ನಮ್ಮಲ್ಲಿ ಎಲ್ಲ ನಂಬ್ತೀವಿ, ಟಿ ವಿలో ನಂಬ್ತೀವಿ, ಐಶ್ವರ್ಯ ರೈ ಹಾಕಿದ ಸೋಪನ್ನು ಬಳಸ್ತೀವಿ. ಅದಕ್ಕೆ ಟ್ಯಾಕ್ಸ್ ಎಷ್ಟಾಗ್ತಾರೆ ಅವಳು ಕೊಟ್ಟ ದುಡ್ಡು ನಮ್ಗೆ ಹಾಕಿರ್ತಾರೆ. ಅಡ್ವರ್ಟೈಸ್ಮೆಂಟ್ ಬರದೇ ಇದ್ರೆ ಅದಕ್ಕೆ ತಗೋಬೇಕು ಅನ್ನೋ ಸೆನ್ಸ್ ನಮ್ಮಲ್ಲಿ ಬರಬೇಕು. ನಾವು ಬೇಸಿ ಲೋಕಲ್ ಮಾಡಿರೋದು, ಯಾಕೆಂದ್ರೆ ಅಡ್ವರ್ಟೈಸ್ಮೆಂಟ್ಗೆ 1.5 ಲಕ್ಷ ಕೊಟ್ಟಿದ್ರೆ ಮಾಡಿದ್ರೆ ಆ ದುಡ್ಡನ್ನು ಎಲ್ಲ ಸಾವಿರ ಮೇಲೂ ಹಾಕಿರ್ತಾರೆ. ಹಾಗಾಗಿ ಅವರು ಕ್ವಾಲಿಟಿಗಿಂತ ಸೊ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ನ ಬಿಟ್ಟು ನಮ್ಮ ಆರೋಗ್ಯ ನೋಡ್ಕೋಬೇಕು. ನಮ್ಮಲ್ಲೇ ಏನು ಮಿಲೆಟ್ಸ್ ಏನು ನಾವು ಮಿಲೆಟ್ಸ್ ಈಗ ಬಳಸ್ತಾ ಇದ್ವಿ, ಮುಂಚೆ ಸಂಜೆ ನಮ್ಮನೆ ಎಲ್ಲ ನಾವು ಮನೆ ಕೆಲಸದವ್ರು ಕೊಡ್ತಾ ಇದ್ವಿ. ನಮ್ಮ ತೋಟದಲ್ಲಿ ನಾವೇ ಬೆಳಿತಾ ಇದ್ವಿ, ನಾವೆಲ್ಲ ಅನ್ನ ತಿಂತಾ ಇದ್ವಿ, ಅದಕ್ಕೆ ನಾವೇ ನಮ್ಮ ಕೆಲಸದವ್ರು ಕೊಡ್ತಾ ಇದ್ವಿ. ಈಗ ನಾವೇ 120 ರೂಪಾಯಿ ಕೆಜಿ, ಅಕ್ಕಿ 60 ರೂಪಾಯಿ. ಹಾಗಾಗಿ ನಮ್ಮನೇ ಕಾಸು. ಅಂದರೆ ಯಾವುದು ಒಳ್ಳೆಯದು ಅದನ್ನು ಮಾಡ್ಕೋಬೇಕು, ಯಾವುದು ಕೆಟ್ಟು ಯಾವುದು ಒಳ್ಳೆಯ ಆಹಾರ ಪದ್ಧತಿ, ಮತ್ತು ಒಳ್ಳೆಯ ವ್ಯಾಯಾಮ, ಒಳ್ಳೆಯ ನಿದ್ದೆ ಮತ್ತು ಒಳ್ಳೆಯ ಸ್ನೇಹ, ಇಷ್ಟು ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ ಇಷ್ಟೊಂದು ಈ ಮಧ್ಯಾಹ್ನ ಹೊಟ್ಟೆ ಆಗ್ತಾ ಇದ್ದೀರಿ. ಮತ್ತೊಮ್ಮೆ ಕ್ಷಮಿಸಿ, ಇದು ಸೋಮವಾರದ ಒತ್ತಡ, ಹಾಗಾಗಿ ಮತ್ತೊಮ್ಮೆ ಕ್ಷಮಿಸಿ ಅಂತ ಹೇಳ್ತಾ, ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ನಾಟ್ ದೇರ್, ನಥಿಂಗ್ ಈಸ್ ದೇರ್. ವೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ನಮ್ಮ ಹೆಡ್ ಮಾಸ್ಟ್ರು 30 ವರ್ಷದಿಂದ ಹೇಳ್ತಾ ಇದ್ದಾರೆ. ಅವರು ಕೂಡ ಆರೋಗ್ಯನ ತೋರಿಸದೆ ಹತ್ತಿರೋ ಸ್ಪ್ರೆಡ್ ಮಾಡ್ತಾರೆ. ಯಾವಾಗಲೂ ಒಂದು ಹೇಳೋದು, ವೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ದುಡ್ಡು ಕಳೆದ್ರೆ ಮತ್ತೆ ದುಡ್ಕೋಬೋದು. ಇವು ವೆಲ್ತ್ ಈಸ್ ಲಾಸ್ಟ್, ಕಿಡ್ನಿ ಈಸ್ ಲಾಸ್ಟ್, ವೈಕಲ್. ಕಿಡ್ನಿ ಹಾಕ್ಸ್ಕೊಳ್ತೀನಿ ದುಡ್ಡಿರೋರು ಹಾಕ್ಸ್ಕೊಂಡು ನಾರ್ಮಲ್ ಇರೋದು. ಹಾಗಾಗಿ ಬಂದರೆ ತಡಿಬೇಕು. ಶುಗರ್ ಬಂದಿದ್ರೆ, ಬಿ ಪಿ ಬಂದಿದ್ರೆ ಚಿಕಿತ್ಸೆ ತೆಗೆದುಕೊಳ್ಳಿ. ಇಲ್ಲ ಅಂದರೆ ಆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಬೇಕು. 40 ಆದಮೇಲೆ ನಿಯಮಿತವಾಗಿ ಇಯರ್ಲಿ ಒಂದು ಚೆಕ್ ಮಾಡ್ಕೊಳ್ಳಿ ಹೇಳ್ತಾ ಮಾತನಾಡೋ ಅವಕಾಶ ರಾಜರಾಜೇಶ್ವರಿ ಗೆಳತಿಗಳೆಲ್ಲ ಮೇಡಮ್ ಎಲ್ಲರಿಗೂ ಪದಾಧಿಕಾರಿಗಳು ಬರ್ತಾ ಇದ್ದೇನೆ. ಈಗ ನನ್ನ ಒಳ್ಳೆ ಡಾಕ್ಟರ್ ಲೇಬಲ್ ಮಾಡಿಬಿಟ್ಟಿದ್ದಾರೆ. ಪೇಷಂಟ್ ಒಳ್ಳೆ ಡಾಕ್ಟ್ರು ಯಾರು ಅಂದರೆ ಅವರಿಗೆ ಹೊಟ್ಟೆ ನೋವು ಬಂದಾಗ ಸಿಕ್ಕವರು, ಮತ್ತು ಅವ್ರಿಗೆ ಎದೆ ನೋವು ಬಂದಾಗ, ಅವ್ರಿಗೆ ತಲೆ ನೋವು ಬಂದಾಗ, ಜ್ವರ ಬಂದಾಗ ಸಿಕ್ಕವರು. ಅವ್ರು ಅವನ ಎಲ್ಲೋ ಅವನ ಬೆಳೆಗೆ ಹೋಗಿರಂತೆ, ಅದೆಲ್ಲ ಗಮನ ಮೂಲಕ ಹೋಗಿರಂತೆ, ನಾವು ಈಗ ಹುಷಾರಿಲ್ಲ ಓದಾಡ್ತಾ ಇದ್ದೀವಿ. ಸೊ ಈ ಥರ ಸೃಜನಶೀಲತೆಯನ್ನು ಒಳ್ಳೆಯ ವೈದ್ಯರು ಇಷ್ಟಪಡಲ್ಲ. ಈ ಜಿಜ್ಞಾಸೆ ನನ್ನಲ್ಲಿ ಮೊದಲಿಂದಲೂ ಇದೆ. ಒಳ್ಳೆಯ ವೈದ್ಯನಾಗಬೇಕು, ಒಳ್ಳೆ ಮನುಷ್ಯ ಆಗಬೇಕು ಅಂತ. ಬಟ್ ಒಳ್ಳೆ ಮನುಷ್ಯ ಆಗೋಣ ಬೇರೆ ಪ್ರಶ್ನೆ, ಬಟ್ ಒಳ್ಳೆ ವೈದ್ಯನೂ ಆಗಲೇಬೇಕು ಅಂತ ನಮ್ಮ ತಂದೆ ಕನಸಿತ್ತು. ಮತ್ತು ಏನಾಗಿದೆ, ಒಂದ್ಸರಿ ಈ ಫೀಲ್ಡ್ ಇಳಿದ್ಬಿಟ್ಟ ಮೇಲೆ ಒಂಥರ ಇದು ಈ ಹಿಂದಿರುಗದ ದಾರಿ. ನನ್ನ ಟೈಮನ್ನು ನಾನು ಎದುರಿಸೋದೇ ಇಲ್ಲ, ನನ್ನ ಮನೆಗೆ ಬರೋ ಟೈಮನ್ನು ನಾನು ಎದುರಿಸೋದೇ ಇಲ್ಲ. ನನ್ನ ಮಕ್ಕಳು ಎದುರಿದ್ರೆ ಮಲೆಗೆ ಬಿಟ್ಟಿರ್ತಾರೆ. ನಾನು ಹೇಳ್ತೀನಿ ಪೇಷಂಟ್ಸ್ಗೆ, ಮೂರು ಎದೆ ನೋವಿರುತ್ತೆ, 9:30 ನಿನ್ನೆ ಕೂಡ ಭಾನುವಾರ ಒಂದು 8 ಪೇಷಂಟ್ ನೋಡಿದ್ದೀನಿ. ಅವರು ನನಗೆ ಎಷ್ಟು ಬೇಜಾರಾಗುತ್ತೆ, ನಿಮ್ಮಲ್ಲಿ ಹೇಳ್ಕೊಳ್ತೀನಿ. ಶುಕ್ರವಾರದ ಜ್ವರ ನನಗೆ ಭಾನುವಾರ ಸಂಜೆ 7 ಗಂಟೆ ನೆನೆಸ್ಕೊಂಡಿದೆ. ಯಾಕೆಂದರೆ ನೋಡೋಣ ಹೋಗುತ್ತೆ ಅಂತ ಡಾಕ್ಟ್ರು ಬೀಳ್ತಾನೆ ಮನೋ ಸಿಗ್ತಾರೆ. ಶುಕ್ರವಾರ ಏನು ನೆನೆಸ್ಕೊಡ್ಲಿಲ್ಲ, ಆರಾಮಿದ್ದಾರೆ, ಮಾತ್ರ ತಗೊಂಡಿದ್ದಾರೆ. ಶುಕ್ರವಾರ ಮೆಡಿಕಲ್ ಶಾಪಲ್ಲಿ, ಶನಿವಾರ ಮೆಡಿಕಲ್ ಶಾಪ್, ಭಾನುವಾರ ಒಂದು ರಾತ್ರಿ 8 ಗಂಟೆ ಫೋನ್ ಮಾಡ್ತಾರೆ. ಭಾನುವಾರ ರಾತ್ರಿ ನಾವೆಲ್ಲ ಹೊರಟಿದ್ರೆ ಎತ್ತಿ ಬಯಸ್ಕೊಂಡು ಎಲ್ಲರಿಗೂ ಒಳ್ಳೆಯವನು, ಎಲ್ಲರಿಗೂ ಒಳ್ಳೆಯವನು. ಅಂದರೆ ಇದು ಡಾಕ್ಟ್ರಲ್ಲಿ ಇರೋ ಒಂದು ಜಿಜ್ಞಾಸೆ ಭಾಳ ಕಷ್ಟ. ಆದರೆ ಡಾಕ್ಟ್ರಿಗೆ ಏನು ಕಷ್ಟ ಅಂದರೆ ನಮ್ಮ ಪಬ್ಲಿಕ್ ಪರ್ಸೆಪ್ಷನ್ ಬಂದಾಗ, ಹಾಗೆ ಬಂದ ತಕ್ಷಣ ಹೋಗಬೇಕು, ಅಥವಾ ನಮಗೆ ಅವಶ್ಯಕತೆ ನನ್ನ ದೇಹ ನಮ್ಮ ಮಾತು ಕೇಳ್ತಿಲ್ಲ ಅಂದರೆ ಶುಡ್ ಟೇಕ್ ಎ ಡಿಸಿಷನ್. ಎಷ್ಟೋ ಹಾರ್ಟ್ ಅಟ್ಯಾಕ್ಗಳು ಇವತ್ತು ಪುನೀತ್ ರಾಜ್ಕುಮಾರ್ ಯೋಗದಲ್ಲಿ 1434 ಕೋಟಿ ಇತ್ತು. ಬಟ್ ಎಂತಾನೇ ಉಪಯೋಗ ಬಂದಿಲ್ಲ. ನಾವೆಲ್ಲ ಖುಷಿ ಪಡೋಣ, ನಮ್ಮ ದುಡ್ಡು ನಮ್ಮ ಉಪಯೋಗ ಬರ್ತಾ ಇದೆ. ನೋಡಿ, ಅವ್ರ ದುಡ್ಡು ಯಾರೋ ತಿಂತಾ ಇದ್ದಾರೆ, ಹೆಂಡತಿ ಮಕ್ಕಳು ತಿನ್ನಲಿ, ಬಟ್ ಅವನಂತೂ ತಿಂತಾ ಇಲ್ಲ. 1434 ಕೋಟಿ ಆಸ್ತಿ ಬಿಟ್ಟು ಕೊಡೋದು ಅವರು ಕುಡ್ ನಾಟ್ ಈವನ್ ಸ್ಟಾರ್ಟ್ ದ ಮೆಡಿಕೇಶನ್. ಒಂದು ಅದ್ಭುತವಾಗಿ ಅಷ್ಟು ಆರೋಗ್ಯದ ಇಂಪಾರ್ಟೆನ್ಸು ಇರುತ್ತೆ. ಸೊ ಅದಕ್ಕೊಂದು ಸಣ್ಣ ಕವನ ನಾನೇನು ಈ ದಸರಾದಲ್ಲಿ ಬಂದಿದ್ದೆ, ಅದು ಅತ್ಯುತ್ತಮ ಕವನ ಅನ್ಬಿಟ್ಟು. ಯಾಕೆಂದರೆ ಸುಮಾರು ಜನ ನನಗಿಂತ ಸೀರಿಯಸ್ ಕವನ ಬರೆಯೋದು, ತುಂಬ ಸೀರಿಯಸ್ ಕವನ, ಕೊಲೆ, ಇಂಟರ್ನೆಟ್ಟು, ಅದು ಬಟ್ ಜನಕ್ಕೆ ಅರ್ಥ ಆಗ್ಬೇಕಲ್ಲ. ಸೀರಿಯಸ್ ಕವನ ಅರ್ಥ ಆಗಲ್ಲ. ಎಲ್ಲರ ಮನೆಯಲ್ಲೂ ಗೋಳು, ಇಲ್ಲೂ ಗೋಳು ಬಿಟ್ಟರೆ ಅರ್ಥ ಆಗಲ್ಲ. ಹಾಗಾಗಿ ನಾನು ಅವಾಗ ಅರ್ಥ ಆಗುವಂಥ ಸಿಂಪಲ್ ಕವನ ಬರುತ್ತೆ. ಅದಕ್ಕೆ ಹೆಚ್ಚಿನ ಚಪ್ಪಾಳೆ ಸಿಕ್ತು.
ಪ್ರಶಸ್ತಿನೂ ಸಿಕ್ತು 2024ರ ದಸರಾ ವಿಶ್ವವಿದ್ಯಾಲಯ ದಸರಾ ಕವಿಗೋಷ್ಠಿಯಲ್ಲಿ. ಅದು ಆಹಾರ ಮತ್ತು ಆರೋಗ್ಯ. ನೀ ತಿನ್ನುವ ಆಹಾರ ಮಾಡುತ್ತದೆ ದೇಹದ ಮೇಲೆ ಪ್ರಹಾರ. ಕುಡಿದರೆ ನಾರು, ಕುಡಿದರೆ ನೀರು, ತಿಂದರೆ ನಾರು ಫೈಬರ್ಸ್, ಬೇರೆ ಹೆಚ್ಚು ಬರಲ್ಲ ಮೊಳೆ ರೋಗದ ಬೇರು, ಬೈಕ್ಸ್ ಬರಲ್ಲ ಮೊಳೆ ರೋಗದ ಬೇರು. ಸೇವಿಸಿ ಹೆಚ್ಚು ತರಕಾರಿ ಮತ್ತು ಹಣ್ಣು, ಸೇವಿಸಿ ಹೆಚ್ಚು ತರಕಾರಿ ಮತ್ತು ಹಣ್ಣು, ಚೆನ್ನ ನಿಮ್ಮ ಸ್ನಾಯು ಮತ್ತು ಕಣ್ಣು. ಬಿಟ್ಟು ಬಿಡಿ ಅಥವಾ ಕಡಿಮೆ ಬಿಟ್ಟು ಬಿಡಿ ಎಣ್ಣೆ ಕರೆದ ತಿಂಡಿಯ, ಬಿಟ್ಟು ಬಿಡಿ ಡೀಪ್ ಫ್ರೈ ಎಣ್ಣೆ ಕರೆದ ತಿಂಡಿಯ, ಕಾಪಾಡಿಕೊಳ್ಳಿ ನಿಮ್ಮ ಹೃದಯದ ಕಿಂಡಿಯ, ಕಾಪಾಡಿಕೊಳ್ಳಿ ನಿಮ್ಮ ಹೃದಯದ ಕಿಂಡಿಯ. ತ್ಯಜಿಸಿ ಅತಿಯಾದ ಮದ್ಯ, ತ್ಯಜಿಸಿ ಅತಿಯಾದ ಮದ್ಯ, ಉಳಿಯಬಹುದೇವ ನಿಮ್ಮ ಯಕೃತ್ತು ಸದ್ಯ, ಯಕೃತ್ತು ಸದ್ಯ ಲಿವರ್. ಧೂಮಪಾನ ಅತಿ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತು, ಧೂಮಪಾನ ಅತಿ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತು. ಆದರೂ ಅದನ್ನು ಹೆಚ್ಚೆಚ್ಚು ಸೇವಿಸಿ ತಂದು ಕೊಡುತ್ತೇವೆ ಪ್ರಾಣಕ್ಕೆ ಕುತ್ತು. ಅಪಘಾತದಲ್ಲಿ ದಿನವೂ ಹೆಚ್ಚೆಚ್ಚು ಹೋಗುತ್ತಿದೆ ಎಷ್ಟೊಂದು ಪ್ರಾಣ, ಅಪಘಾತಗಳಲ್ಲಿ ದಿನವೂ ಹೆಚ್ಚೆಚ್ಚು ಹೋಗುತ್ತಿದೆ ಎಷ್ಟೊಂದು ಪ್ರಾಣ. ಆದರೂ ಜನ ಧರಿಸುವುದರ ತಲೆಗೆ ಶಿರಸ್ತ್ರಾಣ, ತಲೆಗೆ ಶಿರಸ್ತ್ರಾಣ, ಹೆಲ್ಮೆಟ್ ಆಗ್ತದೆ. ಕೊನೆ ಎರಡು ಕವನ ನಮ್ಮ ಉಪ್ಪು ಮತ್ತು ಸಾವು ಬಂದ್ಬಿಡುತ್ತೆ. ಸೊ ಈಗ ಆಹಾರದಲ್ಲಿ ಇದ್ದರೆ ಆಹಾರದಲ್ಲಿ ಶಿಸ್ತು, ಕರುಳು ಆಗುವುದಿಲ್ಲ ಸುಸ್ತು, ಕರುಳು ಆಗುವುದಿಲ್ಲ ಸುಸ್ತು. ಸೊ ಈ ಕವನ ಅರ್ಥ ಆಹಾರ ಮತ್ತು ಆರೋಗ್ಯ ಅಷ್ಟೇ. ಕೊನೆ ಎರಡೇ ಲೈನಲ್ಲಿ ಈಗ ಹುಟ್ಟಿದ ದಿನ ಕೊಡುತ್ತಾರೆ ವೈದ್ಯರು ಸೂಜಿ BCG, ಹುಟ್ಟಿದ ತಕ್ಷಣ BCG ಕೊಡ್ತೀವಿ, BCG ಕೊಡ್ತೀವಿ. ಹುಟ್ಟಿದ ದಿನ ಕೊಡುತ್ತಾರೆ ಸೂಜಿ BCG, ಸಾಯುವ ದಿನ ಮಾಡುತ್ತಾರೆ ECG. ಈ BCG ECG ನಡುವೆ ನಮ್ಮ ಜೀವನ ಪೂರ್ಣ ಇರಲಿ. ಈ ಜೀವನ 4ನೇ ಜೀವನ ಅರ್ಥಪೂರ್ಣ, ಅರ್ಥಪೂರ್ಣ. ಇದು ಜನರಿಕ್ ಮೆಡಿಸಿನ್ ಮತ್ತೆ ಬ್ರಾಂಡೆಡ್ ಮೆಡಿಸಿನ್, ಅದ್ರ ಬಗ್ಗೆ ಸ್ವಲ್ಪ ಈಗ ಭಾರತದಲ್ಲಿ ನಮ್ಮ ದೇಶದಲ್ಲಿ ಇರೋ ಎಲ್ಲ ಮೆಡಿಸಿನ್ ಜನರಿಕ್ ಅಂದರೆ ಏನು? ಬ್ರಾಂಡೆಡ್ ಮೆಡಿಸಿನ್ ಜನರಿಕ್ ಡಿವೈಡ್ ಮಾಡ್ತೀವಿ. ಫಸ್ಟು ಇನೋವೇಟರ್ ಅಂತ ಕರೀತಾರೆ. ಫಸ್ಟು ಯಾರು ಮೆಡಿಸಿನ್ ಕಂಡಿದ್ದಾರೆ ಅವರು ಸಾವಿರಾರು ಲಕ್ಷಾಂತರ ರೂಪಾಯಿ ಕೋಟಿ ಖರ್ಚು ಮಾಡಿ ಇನ್ಸುಲಿನ್ ಫಸ್ಟ್ ಕಂಡಿದ್ದವನು. ಅವನು ನೋವೋ ನಾಡಿಸ್ ಮ್ಯಾಗ್ನಸ್ ನೋವೋ ನಾಡಿಸ್ ವೆಜಿಟೇಬಲ್ ಕಂಡಿದ್ದಾನೆ. ಅವನೇನು ಮಾಡ್ತಾನೆ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾನೆ. ಆ ಮಾಲಿಕ್ಯೂಲ್ ಫಾರ್ಮುಲಾ ಬಿಟ್ಕೊಟ್ಟಿರಲ್ಲ ಅದಕ್ಕೆ. ಬಟ್ ಈಗ WHO ಏನು ಮಾಡ್ತಾರೆ, ಇಲ್ಲ 10 ವರ್ಷ ಇಟ್ಕೊಳ್ತಾನೆ, ಆಮೇಲೆ ಬಿಟ್ಕೊಳ್ಳೇಬೇಕು. ಪ್ರಪಂಚ ಬಡವರಿರ್ತಾರೆ, ಎಲ್ಲರಿಗೂ ಕೊಡಬೇಕು. ಸೊ ಅದು ಇನೋವೇಟರ್ ಮಾಲಿಕ್ಯೂಲ್ನ ಸಿಮ್ಯುಲೇಟ್ ಮಾಡಿ, ಅದೇ ಥರ ಡೂಪ್ಲಿಕೇಟ್ ಅಲ್ಲ, ಬಯೋಸಿಮಿಲರ್ ಸಾಕಷ್ಟು ಕಂಪನಿ ಮಾಡ್ತಾರೆ. ಅವ್ರಿಗೂ ಟ್ರಯಲ್ ಮಾಡಬೇಕು. ಅದನ್ನು ಅವರು ಇಲಿಗಳಲ್ಲಿ, ಇನ್ನ ಪೆಟ್ಗಳಲ್ಲಿ ಕೊಟ್ಟು, ಹೊಲಗಳಲ್ಲಿ ಕೊಟ್ಟು, ಮತ್ತೆ ನೆಕ್ಸ್ಟ್ ಅದು ಸಕ್ಸಸ್ ಆದರೆ ಅದೇ ಮೆಡಿಸನ್ನ ಟ್ರಯಲ್ಸ್, ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡ್ತಾರೆ. ಮನುಷ್ಯರಲ್ಲಿ ಟ್ರಯಲ್ಸ್ ಮಾಡಿ ಅದು ಸಕ್ಸಸ್ ಆದರೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದನ್ನ ಜನರಿಕ್ ಮೆಡಿಸನ್, ಈಕ್ವಲ್ ಬಯೋಸಿಮಿಲರ್ ಮೆಡಿಸನ್ ಅಂತೇಳಿ. ಈಗ ನಮ್ಮ ದೇಶದಲ್ಲಿ ಬಂದಿರೋ ಜನರಿಕ್ ಮೆಡಿಸನ್ ಅಂದರೆ ಅದು ಡೈರೆಕ್ಟ್ಲಿ ಕಂಪ್ನಿ ಯಾವುದೇ ಪ್ರಾಫಿಟ್ ಇದೆ, ಮಾರ್ಕೆಟಿಂಗ್ ಇದೆ ಮಾಡುವಂಥದ್ದು. ಅದು ಡಿಫರೆನ್ಸ್ ಆಫ್ ಕ್ವಾಲಿಟಿ ಅಷ್ಟೊಂದೇನು ಇರಲ್ಲ. ಬಟ್ ನಮ್ಮಲ್ಲಿ ಬಯೋಅವೈಲಬಿಲಿಟಿ ತಂತ್ರಜ್ಞಾನ, ಬಯೋಅವೈಲಬಿಲಿಟಿ 500 ಗ್ರಾಮ್ ಡೋಸಿಗೆ ದುಡ್ಡಿದ್ರೆ 482 ಗ್ರಾಮ್ ಪ್ಯಾರಾಸಿಟಮಾಲ್ ದೇಹದಲ್ಲಿ 1 ಅವರ್ನಲ್ಲಿ ಸಿಗಬೇಕು. ಬಟ್ WHO ಹೇಳ್ತೀವಿ 250 ಗ್ರಾಮ್ ಸಿಗುತ್ತೆ ಸಾಕು ಅಂತ. ಸೊ ಕೆಲವು ಕಂಪನಿ, ಕ್ರೋಸಿನ್ ಕಂಪನಿ, ನಾವು 500 ಗ್ರಾಮ್ ಅಂದರೆ 500 ಸಿಗುತ್ತೆ, ಅಲ್ಪ ಅದನ್ನು ಕಳಿಸಿದಂತ 450 ಸಿಗ್ತದೆ. 500, 550 ಬೆನ್ಸ್ ಕಾರ್ಗು ಮಾರುತಿ ಕಾರ್ಗು ಡಿಫ್ರೆನ್ಸ್ ಕೇಳ್ತಾರೆ ಅಷ್ಟೇ. ಹಾಗಾಗಿ 4 ಜನ ಬೆನ್ಸ್ ಕಾರ್ಗೆ 9 ತುಂಬಿಕೊಂಡು ಹೋಗಲ್ಲ, 4 ಜನ ಕ್ವಾಲಿಟಿ ಇದೆ. ಸೊ ಜನರಿಕ್ ಮೆಡಿಸನ್ ಕೆಟ್ಟಲ್ಲ. ಬಟ್ ಬಯೋಅವೈಲಬಿಲಿಟಿ ಪ್ರಶ್ನೆಗಳು ಕೆಲವು ಕಡೆ ಇವೆ. ಬಯೋಅವೈಲಬಿಲಿಟಿ ಕೆಲವರಿಗೆ ವರ್ಕ್ ಆಗುತ್ತೆ, ಕಾರಣ ಆ ಬಯೋಅವೈಲಬಿಲಿಟಿ ಬೇಕು. ಬಟ್ ಸಾಕಷ್ಟು ಜನರಿಗೆ ವರ್ಕ್ ಆಗುತ್ತೆ. ಸೊ ಜನರಿಕ್ ಮೆಡಿಸನ್ ಕೆಟ್ಟಲ್ಲ, ಯಾರಿಗೆ ಹೋಗುತ್ತೆ ಅವರು ಶೇರ್ ಮಾಡ್ಕೊಳ್ಳಿ. ನಾನು ಇವತ್ತೆಲ್ಲ ಕವರದ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಮನೆಗೆ ಹಾಕ್ಕೊಳ್ಳಿ. ದಯವಿಟ್ಟು ಆ ಕವರದಲ್ಲೇ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋದಷ್ಟು ಸುಂದರವಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಅದನ್ನು ನೋಡ್ತಾ ಇದ್ರೆ ನಮ್ಮ ದೇಹದ ಆರೋಗ್ಯದ ಬಗ್ಗೆ ಖಂಡಿತ ಮೂಡುತ್ತೆ. ಜೊತೆಗೆ ನಾವು ಬೇರೆಯವ್ರಿಗೂ ಅದ್ರ ಬಗ್ಗೆ ವಿವರಿಸ್ತೀವಿ. ಸರ್ ಮಾತಾಡುವಾಗ
ಏನೋ ಕತೆ ನಾವೇ ಹೇಳ್ತಿದ್ದಾರೆ ಮೋಸ್ಟ್ಲಿ ಖಂಡಿತ ತಿಳಿಸಿ ಸರ್. ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಹೇಗೆ ಸೇರಿದೆ ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದ್ರು. ಅವ್ರು ಈ ವೃತ್ತಿ ಸೇರಿಸ್ಕೊಂಡು ಜಾಯಿನ್ ಅವರು ನೀವು ನಮ್ಮ ಮೊದಲು ಯಾರು ಅಬ್ಸರ್ವ್ ಮಾಡಿಲ್ಲ ಸರ್, ಎಷ್ಟು ಚೆನ್ನಾಗಿ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಪ್ರತಿಯೊಂದೂ. ಅವರು ಒಬ್ಬೊಬ್ಬ ಡಯಾಲಿಸಿಸ್ ಇರ್ಬೋದು ಅಂದರೆ ಎಷ್ಟು ಚೆನ್ನಾಗಿ ನಾನು ಒಂದ್ಸತಿ ಅಂದ್ಕೊಂಡು ಮನಸ್ಸಿಗೆ ಕಾಂಟ್ರಾಕ್ಟ್ ಥರ ಎಷ್ಟು ಕಂಪ್ಯೂಟರೈಸ್ ಥರ ಪ್ರತಿಯೊಂದು ವಿಷಯ. ಒಬ್ಬ ಪೇಷಂಟ್ ಬಂದಾಗ ಆಮೇಲೆ ಅವ್ರ ಎಕ್ಸಾಮ್ ತಗೊಂಡಿದ್ದೀವಿ ಕಿಡ್ನಿ ಡಯಾಲಿಸಿಸ್ ಬಗ್ಗೆ ಇಷ್ಟು ಕರೆಕ್ಟಾಗಿ ಅಕ್ಯುರೇಟಾಗಿ ಲೆಕ್ಕ ಮಾಡಿ ಹೇಳ್ತಿಲ್ಲ ಅವ್ರಿಗೆ. ಅದು ನಿಜವಾಗ್ಲೂ ನನಗೆ ಆಶ್ಚರ್ಯ ಇತ್ತು ಸರ್. ನಿಮ್ಮ ಥರ ಆಲ್ಮೋಸ್ಟ್ ಆ ಥರ ಕ್ಯಾಲ್ಕುಲೇಟ್ ಮಾಡಿ ಪೇಷಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ ಈ ಕಾಲದಲ್ಲಿ. ಯಾಕಂದರೆ ಇವಾಗೆಲ್ಲ ಮನಿ ಮೈಂಡೆಡ್ ಡಾಕ್ಟರ್ಸೇ ಜಾಸ್ತಿ ಇರೋದು. ಈ ವೃತ್ತಿ ನಾನು ನಿಜವಾಗ್ಲೂ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಇವಾಗ ಮುಂದಿನ ಕಾರ್ಯಕ್ರಮದಲ್ಲಿ ಬಗ್ಗೆ ಒಂದೆರಡು ಅಧ್ಯಕ್ಷ ಭಾಷಣ ಒಂದೆರಡು ಮಾತನಾಡಬೇಕು. ಸರ್ ನನ್ನ ಮಗಳು ಬಹುಶಃ ಅವರು 2010 ನಾನು ಆಗಲೇ ಹೇಳಿದ್ರೆ ವೈದ್ಯರು ಸಿಗೋದೇ ಕಷ್ಟ ಅಂತ. ಅವರು ಈ ಥರ ವೈದ್ಯರಿಗೆ ಸಿಗೋದು ಇನ್ನೂ ಕಷ್ಟ. ಯಾಕೆ ಹೇಳಿ, ಅವ್ರು ಬರೀ ಅವ್ರ ವೃತ್ತಿ ಕ್ಷೇತ್ರದಲ್ಲಿ ಇಲ್ಲ. ಅವ್ರು ಯಾಕೆ ಇಷ್ಟು ಆಕ್ಟಿವ್ ಆಗಿ ಯಾಕೆ ಇಷ್ಟು ಆರೋಗ್ಯವಾಗಿದ್ದಾರೆ ಅಂದರೆ ಅವ್ರ ಸಾಹಿತ್ಯವೂ ಇದೆ ಅವ್ರಿಗೆ, ಅಂದರೆ ಪ್ರವೃತ್ತಿ ಇದೆ, ಜೊತೆಗೆ ಆಟ ಇದೆ. ಇಷ್ಟು ಮಂದಿ ಅವ್ರು ಆಟ ಆಡಿರೋದ್ರಿಂದಲೇ ಅವ್ರ ಪೇಷನ್ಸಿಂದ ಬಹುಶಃ ಅಷ್ಟು ತಾಳ್ಮೆ ಇರಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೋತೀನಿ. ಏನಿದೆ ಅದು ಹೊರಗಾಕಕ್ಕೆ ಯಾವ್ದಾದ್ರು ಒಂದು ಮೂಲ ಬೇಕು. ಆ ಎರಡು ಮೂಲ ಅವ್ರು ಇಟ್ಕೊಂಡಿದ್ದಾರೆ. ಒಂದು ಮನಸ್ಸಿನ ಭಾವನೆಗಳನ್ನ ಹಾಕಕ್ಕೆ ಕಥೆ ಕವನ ಎಲ್ಲ ಇಟ್ಕೊಂಡಿದ್ದಾರೆ. ಇನ್ನೊಂದು ದೇಹದಲ್ಲಿರುವಂತಹ ಆ ಆಯಾಸವನ್ನು ಕಳ್ಕೊಳ್ಳೋಕೆ ಆಟ ಆಡ್ತಾ ಇದ್ದಾರೆ. ಇವ್ರು ನಮ್ಗೆ ಆದರ್ಶ ಯಾಕೆ ಮೂರ್ತದಲ್ಲಿ ಇದ್ರೆ ಎಲ್ಲರೂ ಆದಷ್ಟು ಡಾಕ್ಟರ್ ಓದಿಸಲು ನಾವು ಒಂದು ಪ್ರತಿಜ್ಞೆಯನ್ನು ಮಾಡೋಣ, ಮನೆ ಮಕ್ಕಳ ಜೊತೆಗೆ ಡಾಕ್ಟರ್ಗಳು ಸಿಗಲ್ವೋ ಅಂತ ಗೊತ್ತಿಲ್ಲ. ಇನ್ನೊಂದು ನಾವೆಲ್ಲರೂ ಸಹ ಎರಡು ಪ್ರವೃತ್ತಿಗಳನ್ನ ಬೆಳೆಸ್ಕೋಣ. ಒಂದು ಆಟ ಆಡೋಣ, ಅಂದ್ರೆ ಯಾವ್ದಾದ್ರು ಶಕ್ತಿಯನ್ನು ಖರ್ಚು ಮಾಡೋಣ. ಅವರಿಂದಲೇ ವ್ಯಾಯಾಮನೋ ವಾಕಿಂಗೋ ಏನಾದ್ರು ಮಾಡಬೇಕು. ಇನ್ನೊಂದು ನಮ್ಮ ಮನಸ್ಸಿನ ಭಾವನೆಗಳನ್ನ ಆಚೆ ಹಾಕಕ್ಕೆ ಈ ತರ ಭದ್ರಾ ಮಟ್ಟಿಗೆ ಬರೋಣ, ಹಾಡೋಣ, ಮತ್ತಷ್ಟು ಪಾರಾಯಣ ಮಾಡೋಣ, ಸಂಗೀತ ಹಾಡೋಣ. ಇದರಿಂದ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗತ್ತೆ. ನೀವೆಲ್ಲರೂ ಅಂದ್ಕೊಂಡಿರ್ಬೋದು ನಾವೆಲ್ಲ ಇಲ್ಲಿ ಬರೋವಾಗ ಸ್ವಲ್ಪ ಜಾಸ್ತಿ ಭಾರನೇ ಇದ್ವಿ, ವಜನ್ ಇತ್ತು ನಮ್ದು. ಈಗ ನಮ್ ನಿಜ ಮೇಡಮ್ ಇದನ್ನೆಲ್ಲ ಮಾಡಿಸಿ ಮಾನಸಿಕವಾಗಿ ನಮ್ಮಲ್ಲಿರುವಂತಹ ಎಷ್ಟೋ ರಾಗ ದ್ವೇಷಗಳನ್ನ ಕಡಿಮೆ ಮಾಡಿಸಿ ನಮ್ಮೆಲ್ಲರನ್ನ ಭಗವಂತ ಕಡೆಗೆ ತಿರುಗಿಸಿದ್ದಾರೆ. ಇದು ಒಂದು ಮಾನಸಿಕ ಸ್ವಾಸ್ಥ್ಯ. ಈ ಸ್ವಾಸ್ಥ್ಯ ನಮ್ಗೆ ಬೇಕು ಅಂದ್ರೆ ನಾವು ಇಂತಹ ಸಂಘ ಸಂಸ್ಥೆಗಳಿಗೆ ಸೇರ್ಕೋಬೇಕು. ಅಲ್ಲಿ ಸೇರ್ಕೊಂಡು ಇಂಥವರಿಂದ ಇನ್ನಷ್ಟು ಪ್ರೋತ್ಸಾಹವನ್ನು ಪಡೆದಾಗ ನಿಜವಾಗ್ಲೂ ನಮ್ಮ ಆರೋಗ್ಯ ಸಮಸ್ಯೆ ಆಗುತ್ತೆ. ಇವತ್ತು ಎಷ್ಟೋ ಔಷಧಿಗಳನ್ನ ಜೈವಿಕ ಮೆಡಿಸಿನಲ್ಲಿ ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಹಾಗಾಗಿ ನಾವು ಮನೆಯಲ್ಲೇ ಹಾಗಲಕಾಯಿ ರಸ, ಬೇವಿನಕಾಯಿ ರಸ, ಬೂದುಗುಂಬಳಕಾಯಿ ರಸ ಕೊಟ್ಕೊಂಡು ನಮ್ಮ ಆರೋಗ್ಯ ಖಂಡಿತ ಸುಧಾರಿಸ್ಕೊಳ್ಳೋಕ್ಕಾಗಲ್ಲ. ಇವತ್ತು ಮೈಕ್ರೋ ಲೆವೆಲ್ಗೆ ಆರೋಗ್ಯನ ಪರೀಕ್ಷೆ ಮಾಡುವಂತಹ ಮಟ್ಟ ಬಂದಿದೆ. ಅದು ಇವಾಗೆಲ್ಲ ಒಂದು ಎಕ್ಸ್ರೇ ಅಂತಿದ್ರು, ಆಮೇಲೆ ಸ್ಕ್ಯಾನಿಂಗ್ ಅಂತ ಬಂದು ಇವಾಗ MMR ಅಂತ ಇನ್ನೂ ಅಲ್ಲಿಂದ ಆಳಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಮುಂದೆ ಇನ್ನೇ ಬರುತ್ತೆ ಗೊತ್ತಿಲ್ಲ. ಮುಂದೆ ಏನೋ ನ್ಯಾನೋ ಟೆಕ್ನಾಲಜಿ ಬರುತ್ತೆ, ಅದರಲ್ಲೇ ಆಪರೇಷನ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ನಿಮ್ಗೆ ನಿಜವಾಗ್ಲೂ ಅಷ್ಟೆಲ್ಲ ಬರುತ್ತೆ. ಆ ಸಣ್ಣ ನಳಿಕೆ ಮೂಲಕ ಸ್ಟಂಟ್ ಹಾಕಿ ಆ ಒಂದು ಸಣ್ಣ ಕ್ಯಾಮ್ರಾವನ್ನ ಕಳಿಸಿ ನಮ್ಗೆ ಎಲ್ಲಿ ಬ್ಲಾಕ್ ಇದೆ ಅಂತ ಕಳಿಸಿರುವಂತ ಆ ಒಂದು ಅನ್ವೇಷಣೆ ಅದೊಂದು ವಿಜ್ಞಾನದ ಅತಿ ದೊಡ್ಡ ಪರಿಕಲ್ಪನೆ. ಮುಂದಕ್ಕೆ ಇವಾಗ ನೀವೆಲ್ಲ ನೋಡ್ತಾ ಇರೋರಿಗೆ ಈಗ BP ಆಗಿ ಶುಗರ್ ಆಗಿ ಅದೆಲ್ಲ ಕಾಮನ್ ಆಗಬೇಕು. ಏಡ್ಸ್ ಏನಾಯ್ತು ಅಂತ ಗೊತ್ತಾಗಿಲ್ಲ ಸರ್, ಅದು ಸ್ವಲ್ಪ ಅವೇರ್ನೆಸ್ ಬರ್ ಕಡಿಮೆ ಆಗಿರ್ಬೋದು. ಬಟ್ ಕ್ಯಾನ್ಸರ್ ನೀವು ಇವತ್ತಿದ್ದು ನಾಳೆ ಇಲ್ಲ, ಅದಕ್ಕೂ ವೈದ್ಯ ಲೋಕದಲ್ಲಿ ಯಾರಾದ್ರೂ ಒಬ್ಬ ನಾರಾಯಣ ಬರ್ಬೋದು ಅನ್ಸುತ್ತೆ. ಬಹುಶಃ ಕಂಡಿಡಿದ್ರೆ ಅದಕ್ಕೆ ಆಗುವಂತಹ ಸಾವನ್ನ ತಪ್ಪಿಸ್ಬೋದು ಅನ್ಸುತ್ತೆ. ಆ ಲೆವೆಲ್ಗೆ ಹೋಗೋದ್ ಬದಲು ಡಾಕ್ಟರ್ ಹೇಳ್ದಂಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ಒಳ್ಳೆಯದು ಅನ್ಸುತ್ತೆ. ಅಂತಹ ಒಂದು ಸಂಖ್ಯೆಯನ್ನು ಕೊಟ್ಟಂತಹ ವೈದ್ಯ ನಾರಾಯಣ ಅವರಿಗೆ ನಾನು ಹೃತ್ಪೂರ್ವಕವಾಗಿ ನಮಿಸಿ ಇವರೆಲ್ಲ ಕರ್ಕೊಂಡು ಬಂದಂತಹ ಎಲ್ಲರಿಗೂ